ಮಗು, ಶುದ್ಧವಾದ ಪ್ರೀತಿಯನ್ನು ಕೂಡ ದ್ವೇಷ, ಮತ್ಸರ, ಅಸೂಯೆ, ಸ್ವಾರ್ಥ ಎಂಬುದು ಕಲುಷಿತಗೊಳಿಸುತ್ತದೆ. ಆಗ ಪ್ರೀತಿಯು ವಿಷವಾಗಿ ಬದಲಾಗುತ್ತದೆ ಕಂದ. ನೀನು ಕೆಲವರನ್ನು ಪ್ರೀತಿಸು, ಆದರೆ ಉಳಿದವರನ್ನು ಹಾಗಂತ ದ್ವೇಷಿಸಬೇಡ. ದ್ವೇಷವು ಪ್ರೀತಿಯನ್ನು ಕಲುಷಿತಗೊಳಿಸಿ ಮಾರಣಾಂತಿಕಗೊಳಿಸುತ್ತದೆ. ಅರಿವುಳ್ಳ ಆತ್ಮಕ್ಕೆ ಪ್ರೀತಿ ತನ್ನಿಂದ ತಾನೇ ಬರುತ್ತದೆ. ಆದರೆ ನೀನು ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಯನ್ನು ಹೊಂದಿ ನನ್ನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿದರೆ, ನಿನ್ನಲ್ಲಿ ಆ ವಿಶ್ವಾಸ ದೃಢವಾಗಿದ್ದರೆ, ಆ ನಿನ್ನ ಸೇವೆಯನ್ನು ನಾನು ಸ್ವೀಕರಿಸುತ್ತೇನೆ. ಪ್ರೀತಿಯು ನಾಲಿಗೆ ಅಥವಾ ತಲೆಯಿಂದ ಹುಟ್ಟುವುದಲ್ಲ, ಮುಖ್ಯವಾಗಿ ಅದು ಹೃದಯದಿಂದ ಆಗಿರಬೇಕು. ಭಕ್ತಿ ಎಂದರೆ ಪೂಜೆ ಮಾಡುವುದು ಅಥವಾ ಆಚರಣೆಯನ್ನು ಕೈಗೊಳ್ಳುವುದು ಎಂದಲ್ಲ ಕಂದ. ಭಕ್ತಿ ದೇವರ ಮೇಲಿನ ಸ್ಥಿರವಾದ ಪ್ರೀತಿಯನ್ನು ಸೂಚಿಸುತ್ತದೆ ಕಂದ. ಪ್ರತಿಯೊಂದು ಕಾರ್ಯವನ್ನು ನನ್ನಲ್ಲಿ ಅರ್ಪಣೆ ಎಂದು ಪರಿಗಣಿಸಬೇಕು. ಅಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಸುಲಭವೂ ಅಲ್ಲ, ಆದರೆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದನ್ನು ಸಾಧಿಸಬಹುದು. ನಿನ್ನ ಸಂಪತ್ತಾಗಲಿ, ನಿನ್ನ ಮನೆಯಾಗಲಿ, ನಿನ್ನ ಆದಾಯವಾಗಲಿ, ನಿನ್ನ ನೆಂಟರಾಗಲಿ, ನಿನ್ನ ಬಂಧುಗಳಾಗಲಿ, ನಿನ್ನ ಸ್ಥಾನವಾಗಲಿ, ನಿನ್ನ ಸುಖವನ್ನಾಗಲಿ ತ್ಯಜಿಸು ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ನಿನ್ನ 24 ಗಂಟೆಯಲ್ಲಿ ನನಗಾಗಿ ಸ್ವಲ್ಪ ಸಮಯ ಮೀಸಲಿಟ್ಟು ನೋಡು. ನಿನ್ನ ಪ್ರೀತಿಯ ಸಂಬಂಧದ ಅರ್ಥ, ಅನುಭವ ನಿನಗಾಗುತ್ತಾ ಹೋಗುತ್ತದೆ ಮಗು. ನಾನು ಕೇಳುತ್ತಿರುವುದು ನಿನ್ನ ಸಾಮರ್ಥ್ಯಕ್ಕೆ ಮೀರಿದ್ದಾಗಿದೆಯಾ ಮಗು? ನಿನಗಾಗಿ ಹಣ ಸಂಪಾದಿಸಲು 8 ಗಂಟೆಗಳ ಕಾಲ ಸಮಯ ಸಾಧ್ಯವಿರುವಾಗ, ನಿನ್ನ ಎಲ್ಲ ಕಷ್ಟ ನಷ್ಟಗಳ ಪರಿಹಾರಕ್ಕಾಗಿ ಅವು ಬರುವವರೆಗೂ ಕಾದಿದ್ದು ನನ್ನ ಬಳಿಗೆ ಬರುವ ಬದಲು, ನಿನ್ನ ದಿನನಿತ್ಯದ ಸಮಯದಲ್ಲಿ ಈ ಕ್ಷಣದಿಂದಲೇ ನನಗಾಗಿ ಸ್ವಲ್ಪ ಸಮಯ ಕೊಟ್ಟು ನೋಡು. ನನ್ನ ಜೊತೆ ಒಂದು ಅವಿನಾಭಾವ ಭಕ್ತಿ ಪ್ರೇಮದ ಸಂಬಂಧ ಹೊಂದಿ ನೋಡು ಒಮ್ಮೆ. ನೀನು ಗಳಿಸುವ ಸಂಪತ್ತಿಗಿಂತ, ಸುಖಕ್ಕಿಂತ ಹೆಚ್ಚಿನ ಸುಖ, ಶಾಂತಿ, ಸಂತೋಷದ ಪ್ರಯೋಜನ ಪಡೆಯುವೆ. ನೀನು ನನಗಾಗಿ ಮೀಸಲಿಡುವ ಅಲ್ಪ ಸಮಯವೇ ನನ್ನ ಕೃಪೆ. ಅದುವೇ ನಿನ್ನ ಜೀವಮಾನದ ವಿಮೆ ಇದ್ದಂತೆ. ಇದು ಯಾವುದೇ ಮಿತಿ ಇಲ್ಲದೆ ನಿನ್ನ ಅಗತ್ಯದ ಸಮಯದಲ್ಲಿ ನಿನಗೆ ಸಹಾಯ ಮಾಡಲು ಬಂದೇ ಬರುತ್ತದೆ ಕಂದ. ಭೌತಿಕ ಸಂಪತ್ತು ರೋಗಕ್ಕೆ ಕಾರಣವಾಗುವ ಭೋಗವಾದರೆ, ನೀನು ಮಾಡುವ ನಿಸ್ವಾರ್ಥ ಸೇವೆಯು ದೈವಿಕ ಅನುಗ್ರಹ ಪಡೆಯುವ ಯೋಗವಾಗಿದೆ. ಪವಿತ್ರವಾದ ಹಾಗೂ ಕಳಂಕರಹಿತ ನನ್ನನ್ನು ನೀನು ಕೆಟ್ಟ ಭಾವನೆಗಳು ಮತ್ತು ಆಲೋಚನೆಗಳಿಂದ ಪ್ರಾರ್ಥಿಸಿದರೆ ನನ್ನ ಅನುಗ್ರಹ ಹೇಗೆ ಗೆಲ್ಲಲು ಸಾಧ್ಯ? ಸಾವಿನ ಕಡೆಗೆ ಸಾಗುವ ನಿನ್ನ ಈ ಜೀವನವು ಅಮರತ್ವದ ಕಡೆಗೆ ಸಾಗುವಂತೆ ಮಾಡಲು ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಕಂದ. ದಯವನ್ನು ದೈತ್ಯರಿಗೆ, ದಮವನ್ನು ದೇವತೆಗಳಿಗೆ, ಧರ್ಮವನ್ನು ಮನುಷ್ಯರಿಗೆ ತಿಳಿಸಿಕೊಡುತ್ತಿರುವೆ. ಈಗ ಈ ಮನುಷ್ಯ ಮೂರೂ ಆಗಿರುವನು. ಸ್ವಲ್ಪ ದೈತ್ಯ, ಸ್ವಲ್ಪ ದೇವರು, ಸ್ವಲ್ಪ ಮಾನವ. ಈ ಮೂರನ್ನು ನೀನೇ ಅಭ್ಯಸಿಸಬೇಕು. ದಯ, ದಮ ಮತ್ತು ಧರ್ಮ. ಈ ಉಪದೇಶವನ್ನು ಆಕಾಶದಿಂದ ಸಿಡಿಲಿನ ದನಿಯಂತೆ ನಾನು ಆಗಾಗ ನೀಡುತ್ತಲೇ ಇರುವೆ. ಮನುಷ್ಯನ ಪ್ರತಿದಿನದ ಪಯಣ ಸ್ಮಶಾನದೆಡೆಗೆ ಸಾಗುತ್ತಲೇ ಇರುತ್ತದೆ. ದಿನವೂ ನೀನು ಒಂದೊಂದೇ ಹೆಜ್ಜೆ ಸಾವಿನೆಡೆಗೆ ಹೋಗುತ್ತಿರುವುದು. ಆದ್ದರಿಂದ ಶಾಶ್ವತ ಹಿತಕ್ಕಾಗಿ, ಶಾಶ್ವತ ಸುಖಕ್ಕಾಗಿ, ನಿನ್ನ ಕರ್ತವ್ಯಗಳ ಜೊತೆಗೆ, ನಿನ್ನ ಸುಖ ವೈಭೋಗಗಳ ಜೊತೆಗೆ, ನಿನ್ನ ಸುಖ ಸಂತೋಷದ ಜೊತೆಗೆ ನಿನ್ನಲ್ಲೇ ನಾನಿರುವೆ ಎಂಬುದನ್ನು ಗುರುತಿಸಿ ದಯೆ, ಕರುಣೆ, ಪ್ರೇಮ, ಸೇವೆ, ಧರ್ಮದ ಕರ್ಮಗಳನ್ನೆಸಗು. ಇದೇ ನಿನ್ನನ್ನು ಮುಂಬರುವ ಕಷ್ಟ, ದುಃಖ, ಸಮಸ್ಯೆಗಳೆಂಬ ಸಾವುಗಳಿಂದ ಕಾಪಾಡುತ್ತದೆ. ಇಲ್ಲವಾದರೆ ನೀನು ಜೀವಂತ ಶವವಾಗಿ ಬಿಡುತ್ತೀಯ ಮಗು. ಮೊಟ್ಟ ಮೊದಲು ನಿನ್ನ ಮನಸ್ಸಿಗೆ ಮನದಟ್ಟು ಮಾಡು. ನಿನ್ನ ಭೋಗವೆಂಬ ಸುಖದ ಸಮಯದ ಜೊತೆಗೆ ಒಳ್ಳೆಯ ಕರ್ಮ, ಧರ್ಮ, ಸೇವೆ, ಕರುಣೆ, ಪ್ರೇಮ, ಭಗವಂತನ ನಾಮಸ್ಮರಣೆಗೆ ಸಮಯ ಕೊಡು. ನನ್ನಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದು ಮನದಲ್ಲಿ ನನ್ನ ವೈಭವವನ್ನು ಮನದಲ್ಲಿ ತುಂಬಿಕೊಂಡು, ನಾಲಿಗೆ ಬೇಡದ ವಿಷಯಗಳ ಕಡೆಗೆ ಹರಿಯದಂತೆ, ಮನಸ್ಸು ಕೆಳಮಟ್ಟದ ವಿಷಯಗಳಿಗೆ ನಿನ್ನನ್ನು ಎಳೆಯದಂತೆ ನನ್ನ ನಾಮಸ್ಮರಣೆಯಲ್ಲಿ ಮುಳುಗು. ಮಳೆ ಸುರಿದಾಗ ನದಿ, ಕೆರೆಗಳು ಸಹಜವಾಗಿಯೇ ತುಂಬುತ್ತವೆ, ಹರಿಯುತ್ತವೆ. ಹಾಗೆಯೇ ನೀನು ನಿನ್ನ ಒಳ್ಳೆಯ ಕರ್ಮಗಳೆಂಬ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡು. ನಿನ್ನ ಒಳ್ಳೆಯ ಕರ್ಮಗಳ ಕಾರ್ಯಗಳ ಪ್ರತಿಫಲವನ್ನು ನೀನು ಖಂಡಿತವಾಗಿಯೂ ಪಡೆಯುತ್ತೀಯ ಮಗು. ನಿನ್ನ ಮನಸ್ಸಿನ ಮೂಲಕವೇ ನೀನು ಮಾನವನ ಮಟ್ಟದಿಂದ ದೈವತ್ವದ ಉನ್ನತ ಮಟ್ಟಕ್ಕೆ ಏರಬಹುದು ಕಂದ. ಹಾಗೆ ಪ್ರಾಣಿಗಳ ಸ್ವಭಾವ ಅಥವಾ
ರಾಕ್ಷಸ ಮಟ್ಟಕ್ಕೂ ಇಳಿಯಬಹುದು. ಕೇವಲ ನೀನು ಭೌತಿಕ ಜೀವನದ ಸೆಳೆತದಿಂದ ಲೌಕಿಕ ವಸ್ತುಗಳ ಕಡೆಗೆ ಮನಸ್ಸನ್ನು ತಿರುಗಿಸಿದರೆ ಪ್ರಾಣಿ ಹಾಗೂ ರಾಕ್ಷಸ ಸ್ವಭಾವದವನಾಗುತ್ತೀಯ. ನನ್ನ ಕಡೆಗೆ ಮುಖ ಮಾಡಿ ಎತ್ತರದ ಆಲೋಚನೆಯನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಿದರೆ ಅದು ನಿರ್ಗುಣ ನಿರಾಕಾರನಾದ ನನ್ನೊಂದಿಗೆ ನಿನ್ನನ್ನು ವಿಲೀನಗೊಳಿಸುತ್ತದೆ ಮಗು. ಮನಸ್ಸಿಗೆ ಸ್ಥಿರತೆ ಬಹಳ ಮುಖ್ಯ ಕಂದ. ಮನಸ್ಸಿಗೆ ಹೆಚ್ಚಿಗೆ ಸ್ವತಂತ್ರ ಕೊಟ್ಟು ಹರಿದಾಡಲು ಬಿಟ್ಟರೆ ಒಂದು ಹಸುವನ್ನು ಆತನ ಮಾಲೀಕ ಸಮಯಕ್ಕೆ ಸರಿಯಾಗಿ ಮೇಯಿಸಿ ನಂತರ ಒಂದು ಗೂಟಕ್ಕೆ ತಂದು ಕಟ್ಟಿ ಹಾಕುತ್ತಾನೆ. ಆಗ ಅದು ಇನ್ನೊಂದು ಸ್ಥಳಕ್ಕೆ ಹೋಗದೆ ಯಾರಿಗೂ ತೊಂದರೆ ಕೊಡದೆ ಇನ್ನೊಂದು ಸ್ಥಳಕ್ಕೆ ಹೋಗಿ ತೊಂದರೆ ಉಂಟು ಮಾಡುವುದಿಲ್ಲ. ಅದು ಯಾರ ಮೇಲೂ ಕೋಪ ಹಿಂಸೆ ತೋರಿಸಲು ಸಾಧ್ಯವಾಗುವುದೂ ಇಲ್ಲ. ಅದೇ ಅದನ್ನು ಸಡಿಲಗೊಳಿಸಿದರೆ ಎಲ್ಲೆಂದರಲ್ಲಿ ಮೇಯಲು ಹೋಗುತ್ತದೆ. ಬೇರೆಯವರ ಬೆಳೆ ನಾಶ ಮಾಡುತ್ತದೆ, ಇತರರಿಗೆ ನಷ್ಟ ಹಾನಿ ಉಂಟು ಮಾಡುತ್ತದೆ. ಅದು ಮಾಡಿದ ದುಷ್ಕೃತ್ಯಕ್ಕೆ ಅದು ಅವರಿಂದ ಹೊಡೆಯಲ್ಪಡುತ್ತದೆ. ಹಾಗೆಯೇ ಮನಸ್ಸು ಕಂದ. ಅದರಂತೆಯೇ ನಿನ್ನ ಮನಸ್ಸು ಕೂಡ ಮಗು. ಕೆಲವು ಸಮಯದಲ್ಲಿ ಅದನ್ನು ನೀನು ಎಷ್ಟು ಸ್ಥಿರವಾಗಿ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನು ಎಸಗುತ್ತೀಯೋ ಅದೇ ತರಹ ಜೀವನದಲ್ಲಿ ಎಲ್ಲರಿಂದ ನೀನು ಆಶೀರ್ವದಿಸಲ್ಪಡುತ್ತೀಯ. ಇಲ್ಲವಾದರೆ ಮನಸ್ಸನ್ನು ಎಲ್ಲೆಂದರಲ್ಲಿ ಹರಿದಾಡಲು ಬಿಟ್ಟು ದುಷ್ಕೃತ್ಯಗಳನ್ನು ಎಸಗಿದಾಗ ನೀನು ಎಲ್ಲರಿಂದ ಶಪಿಸಲ್ಪಡುತ್ತೀಯ. ಆಶೀರ್ವಾದದ ಫಲವನ್ನೂ ನೀನೇ ಅನುಭವಿಸುತ್ತೀಯ, ಶಪಿಸಲ್ಪಡುವ ಶಾಪದ ಫಲವನ್ನೂ ನೀನೇ ಅನುಭವಿಸುತ್ತೀಯ. ಕರ್ಮ ಸಿದ್ಧಾಂತ ಕಂದ. ಹಾಗಾಗಿ ನಿನ್ನ ಮನಸ್ಸು ಸದಾ ನಿಯಮಗಳು ಮತ್ತು ಮಿತಿಗಳಿಂದ ಬದ್ಧವಾಗಿರಬೇಕು. ಕೆಲವು ಮಿತಿಗಳು ಮತ್ತು ಶಿಸ್ತುಗಳನ್ನು ನಿಬಂಧನೆಗಳನ್ನು ಅಳವಡಿಸಿಕೊಂಡರೆ ನೀನು ಉತ್ತಮ ಹೆಸರು, ಉತ್ತಮ ಜೀವನ, ಉತ್ತಮ ಸಂತೋಷ, ನೆಮ್ಮದಿಯ, ಶಾಂತಿಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಕಂದ. ಮನಸ್ಸನ್ನು ಸ್ಥಿರ ರೂಪದಲ್ಲಿಟ್ಟು ಸರಿಯಾಗಿ ಶಿಸ್ತುಬದ್ಧವಾಗಿ ಅನ್ವಯಿಸಿಕೊಂಡರೆ ಫಲಪ್ರದ ಜೀವನಕ್ಕೆ ಕಾರಣವಾಗುತ್ತದೆ ಮಗು. ನನ್ನ ಮಾರ್ಗದರ್ಶನದಲ್ಲಿ ಸ್ಥಿರ ಮನಸ್ಸನ್ನಿಟ್ಟು ಮುಂದೆ ಸಾಗು. ನಿನ್ನ ಸಹಾಯಕ್ಕೆ ಈ ಗುರುವೇ ಇದ್ದಾರೆ. ನನ್ನ ಮಾರ್ಗದರ್ಶನದಲ್ಲಿ ನೀನು ಮುಂದೆ ಸಾಗುತ್ತಿದ್ದರೆ ಜೀವನದಲ್ಲಿ ಉತ್ತಮ ದಳವನ್ನೇ ಸೇರುತ್ತೀಯ. ಎಲ್ಲವೂ ಶುಭವಾಗುತ್ತದೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.